ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದರೆ ಸ್ವಲ್ಪ ಗಂಡಸ್ರಿಗೂ ವಯಸ್ಸಾಗಿರೋರು ಇರ್ತಾರೆ, ಸ್ವಲ್ಪ ಹ್ಯಾಂಡಿಕ್ಯಾಪ್ಟುಗಳು ಇರ್ತಾರೆ, ಅವ್ರ ಸೀಟ್ಗಳಲ್ಲಿ ಅವರು ಕೂತ್ಕೋತಾರೆ. ಮಹಿಳಾ ನಾಗರಿಕರ ಸೀಟಲ್ಲೂ ಕೂತ್ಕೋತಾರೆ. ನಾವು ಡೈಲಿ ಪಯಣ ಮಾಡ್ತೀವಿ, 30 ಕಿಲೋಮೀಟ್ರ್ ಬರ್ತೀವಿ, ಅಂದ್ರಳ್ಳಿಂದ ಬರ್ತೀವಿ ಮೆಜೆಸ್ಟಿಕ್ ಗಂಟ ಅಪ್ ಆ್ಯಂಡ್ ಡೌನ್. ಹೊಸ ವರ್ಷದಲ್ಲಿ ಬಸ್ ಟಿಕೆಟ್ ದರ ಜಾಸ್ತಿ ಆಗುತ್ತೆ ಸುದ್ದಿ ಹರಿದಾಡ್ತಿದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ ಮಾಡಬೇಕು, 1 2 3 ಮಾಡಬೇಕು. ಯಾಕೆಂದರೆ ಸರ್ಕಾರದವರು ಅವರು ಒಂದು ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಳಕ್ಕೋಸ್ಕರ, ಸೀಟ್ ಉಳ್ಕೊಳಕ್ಕೋಸ್ಕರ ಇವೆಲ್ಲ 136 ಸೀಟ್ ತೊಗೊಳಕ್ಕೆ ಗಿಮಿಕ್ ಮಾಡಿದ್ದಾರೆ. ಜನಗಳಿಗೆ ಕಿವಿಗೆ ಹೂವು ಇಟ್ಟಿದ್ದಾರೆ. ರೆವಿನ್ಯೂ ಬರೋ ಡಿಪಾರ್ಟ್ಮೆಂಟು, ಇದರಲ್ಲಿ ರೆವಿನ್ಯೂ ಬಂದರೆ ವರ್ಕರ್ಸ್ಗೆ ಸಂಬಳ ಕೊಡ್ಬೋದು, ಡೀಸೆಲ್ ಹಾಕ್ಬೋದು, ಟೈರ್ ಹಾಕ್ಬೋದು, ಎಲ್ಲ ಮಾಡ್ಬೋದು. ಈಗಿನ ಪರಿಸ್ಥಿತಿ ಇವರು ಮಾಡಲಿ. ಯಾರಿಗೆ ಮಾಡಬೇಕು? ಅಂಗವಿಕಲಿಗರು, ಸ್ಟೂಡೆಂಟು, 60 ವರ್ಷದ ಮೇಲ್ಪಟ್ಟವ್ರಿಗೆ ಇವೆಲ್ಲ ಮಾಡಲಿ. ಇವರು ಫ್ರೀ ಟಿಕೆಟು ಮಾಡಿದಾಗ ಏನಾಯಿತು ಅಂದರೆ ಇಲ್ಲಿ ಎಲ್ಲ ಡೆವಲಪ್ಮೆಂಟ್. ಇನ್ನು ಕೆಲವೇ ದಿವಸದಲ್ಲಿ ಇವ್ರು ಬಾಗ್ಲಾಗ್ತಾರೆ. ಈಗ ಇಷ್ಟು ಬಸ್ ನಿಂತಿದೆ, ಯಾರು ಒಂದು ಸ್ಟೆಪ್ನಿ ಇದೆಯಾ ನೋಡ್ಕೊಂಬನ್ನಿ. ನೆಕ್ಸ್ಟ್ 5 ಇಯರ್ಸ್ ಬ್ಯಾಕ್ ಹೋಗಿ ಪ್ರತಿಯೊಂದು ಬಸ್ಗೂ ಒಂದು ಸ್ಟೆಪ್ನಿ ಇರೋದು. ರೋಡಾಗ ಎಲ್ಲರೂ ಪಂಚರ್ ಆದರೆ ಇಮಿಡಿಯೇಟ್ಲಿ ಡ್ರೈವರ್ ಕಂಡಕ್ಟ್ರು ಚೇಂಜ್ ಮಾಡಿ ಬಸ್ ಮೂವ್ ಮಾಡೋರು. ಈಗ ಬಸ್ ನಿಲ್ಲಿಸ್ತಾ ಇದ್ದಾರೆ. ಬಸ್ ನಿಲ್ಲಿಸಿ ಬೇರೆ ಬಸ್ಸು, ಅದರಲ್ಲಿ 95-100 ಸೀಟ್ ಬರ್ತಾ ಇರ್ತವೆ. ಇದರಲ್ಲಿ 100 ಸೀಟ್ ಇದ್ದಾವ, 20 ಬಸ್ ಕಾಯಬೇಕು 10 ಸೀಟ್ ಕಳ್ಸೋಕ್ಕೆ. ಆವಾಗ ತೊಂದರೆ ಆಗ್ತಾ ಇರೋದು ಜನಕ್ಕೆ. ಇದು ಕ್ಯಾನ್ಸಲ್ ಮಾಡಲಿ ಬಸ್ಸಿಂದು. ಇಲ್ಲಾಂದರೆ ಈ ಬಸ್ಸಿಂದು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಮ್ಮ ಸರ್ಕಾರ ಇರೋ ತನಕ ನಾವು ಫ್ರೀ 2000 ಬಗ್ಗೆ ನಮಗೆ ಬೇಡ. ಈ ಬಸ್ಸಿನ ಬಗ್ಗೆ ಹೇಳ್ತೀನಿ. 2000 ಇದು ಬಸ್ ಫ್ರೀ ಮಾಡ್ಕೊಂಡು ಹೋದರೆ ನಮಗೆ ಇದು ಬರುತ್ತೆ, ಗ್ರೇಡ್ ಬರುತ್ತೆ, ಅದು ಬರುತ್ತೆ. ಅಂದರೆ ಇವ್ರಿಗೆ ಎಷ್ಟು ಗ್ರೇಡ್ ಬರ್ತಿದೆಯಾ ಅಂತ 10 ಜನ ಹೇಳ್ತಾ ಇದ್ದಾರೆ, 90 ಜನ ಮನೆ ಹಾಳು ಮಾಡ್ತಾ ಇದ್ದಾರೆ ಅಂತಾರೆ. ಈ ಸರ್ಕಾರ ಸಿದ್ದರಾಮಯ್ಯರು ಇದನ್ನು ಕುತ್ಕೊಂಡು ಪರಿಗಣಿಸನೆ ಮಾಡಿ ಬೇಡ, ಈ ಬಸ್ಸಿಂದು ಮಕ್ಕಳಿಗೆ ಏನು ಮಾಡೋಣ. ಆಮೇಲೆ ಈ 2000 ಅಂದ್ವಲ್ಲ, ಅದು ಹೇಳ್ತೀನಿ ಕೇಳಿ. ನನ್ನ ಒಂದು ಅನುಭವ, 2000 ಕೊಟ್ಟರು ಜೀವನ ನಡೆಯುತ್ತೆ, ಕೊಡಲಿದ್ರು ಜೀವನ ನಡೆಯುತ್ತೆ. ಇವತ್ತು 1ನೇ ಕ್ಲಾಸಿಂದ SLC ತನಕ ಇವತ್ತು ಬಿಸಿ ಊಟ ಮಾಡಿದ್ದೀರ. ಇವತ್ತು ಕಾಲೇಜು ಡಿಗ್ರಿ ಹುಡುಗರು ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋಕ್ಕಾಗ್ದಲ್ಲಿ ಓಡಿ ಬಂದು ಉಪವಾಸ ಇದ್ದು ಮತ್ತೆ ಮನೆಗೆ ಹೋಗಿ ತಿಂತಿದ್ದಾರೆ. ಬಿಸಿ ಊಟ ಮಾಡಿ ನಿಲ್ಲಿಸ್ಬಿಡಿ. ಯಾವೂ ಬೇಡ, ಅನಾನುಕೂಲನೇ, ಅನುಕೂಲ ಯಾವುದೂ ಇಲ್ಲ. ಇವರು ಸುಮ್ಮನೆ ಯಾರೋ ಅಲ್ಲಿ 14 ತಿಂಗಳಿಂದ ಕೊಟ್ಟಿದ್ರಾಗ ಅದು ಮಾಡ್ಕೊಂಡಿದ್ದೀವಿ, ಇದು ಮಾಡ್ಕೊಂಡಿದ್ದೀವಿ ಅಂತ ಸುಮ್ಮನೆ ಪಬ್ಲಿಸಿಟಿ ತಡಕ್ಕೆ ಅವ್ರು ಹೇಳ್ಕೊಟ್ಟು ಮಾಡಿಸ್ತಾವ್ರೆ. ಇವತ್ತು ಅನಾನುಕೂಲ ಆಗ್ತಾಯಿದೆ. ದಯವಿಟ್ಟು ಸಾರಿಗೆ ಸಚಿವರು, DCM ಇವರೆಲ್ಲ ಕೂತ್ಕೊಂಡು ಅಧಿವೇಶನದಾಗಲಿ ಇಲ್ಲಾಂದರೆ ಇದ್ರಲ್ಲಿ ಕೂತ್ಕೊಂಡು ಬೇಡಪ್ಪ ಇವತ್ತೇನೋ ಒಂದು ಮಾಡಿದ್ದೀವಿ, ಇದ್ರ ಬದಲು ಬೇರೆ ಅನುಕೂಲ ಮಾಡೋಣ ಅಂತ ಹಾಸ್ಪಿಟ್ಲು ಮತ್ತು ಈ ಸ್ಟೂಡೆಂಟ್ಗಳು, ಮುಂದಿನ ಪ್ರಜೆಗಳು ಸ್ಟೂಡೆಂಟ್ಗಳು, ಇವರೆಲ್ಲ ನಾವೆಲ್ಲ ವಯಸ್ಸಾಯಿತು, ಮಂತ್ರಿ ಆಗಿದ್ದೀವಿ, ಇದಾಗಿದ್ದೀವಿ, ಸತ್ತೋಗ್ತೀವಿ, ನಾಳೆಗೆ ಮಂತ್ರಿ ಆಗೋದು, ಓದಿದ್ರು ತಾನೇ ಮಂತ್ರಿ ಆಗೋದು, ಒಬ್ಬ ಐಆರ್ ಆಫೀಸರ್ ಆಗೋದು ಓದೋ ಹುಡುಗ ತಾನೇ. ಇವತ್ತು ಬಿಸಿ ಊಟ ಮಾಡಿ. ಕಾಲೇಜ್ ಅಡ್ಮಿಷನ್ ಫೀಸು ₹1,00,000 ತನಕ ಇದೆ. ಬುಕ್ಸು 50,000 25,000 ಕಾಲೇಜ್ ಹುಡುಗರಿಗೆ ಬುಕ್ಸ್ ಇರೋದ. 20,000 ಇದ್ದರೆ 10,000 ಮಾಡಿ, ಅದರಲ್ಲಿ ಕೊಡಿ. ಎಲ್ಲ ಬಸ್ ರೇಟ್ ಇವ್ರು ಮಾಡಲೇಬೇಕು. ಇವ್ರು ಫ್ರೀ ಕೊಟ್ಟರೆ ಇನ್ನೂ ಈಗ 100ಕ್ಕೆ 25% ಮಾಡಬೇಕು. ಹಾಳಾಗೋಗ್ಬಿಡ್ತಾರೆ, ಖಂಡಿತ ಹಾಳಾಗೋಗ್ತಾರೆ. ದಯವಿಟ್ಟು ಸಿದ್ದರಾಮಯ್ಯರೇ, ನೀವು ಒಳ್ಳೆ ಮುಖ್ಯಮಂತ್ರಿಯವರು, ನೀವು ಲೆಕ್ಕದ ರಾಮಯ್ಯ, ನೀವು ಎಲ್ಲ ಯೋಚನೆ ಮಾಡಿದರೆ ನೀವು ಇದ್ದರೆ, ನೀವು ಕಾಂಗ್ರೆಸ್ ಸರ್ಕಾರ ಅಂತ ಬಂದರೆ ಸಿದ್ದರಾಮಯ್ಯ ಅಂದರೆ 70% ಸಿದ್ದರಾಮಯ್ಯನಿಂದ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಂಥ ಜನ ಇದ್ದಾರೆ. ದಯವಿಟ್ಟು ಯಾರ ಮಾತು ಕೇಳ್ದಲೆ ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಹಾಸ್ಪಿಟ್ಲದು ಮಾಡಿರಿ. ಯಾವ ಫ್ರೀನೂ ಬೇಕಾಗಿಲ್ಲ, ತೆಗೆದು ಬಿಸಾಕಿ. ನಿಮ್ಮ ಸರ್ಕಾರ ಇನ್ನೂ ಭದ್ರತೆ ಆಗುತ್ತೆ. ನೆಕ್ಸ್ಟ್ 130 160 ಆಗ್ತಾವೆ ನಿಮ್ಮವು. ಈ 5 ತೆಗೆದು ಬಿಸಾಕಿ. ಕಾಲೇಜ್ ಹುಡುಗರಿಗೆ ಫೀಸು ಮತ್ತು ಬಿಸಿ ಊಟ, ಮಧ್ಯಾಹ್ನದ ಹೊತ್ತು ಕಾಲೇಜ್ ಹುಡುಗರಿಗೂ ಡಿಗ್ರಿ ಹುಡುಗರಿಗೂ ಬಿಸಿ ಊಟ, ಇದು ಮಾಡಿದ್ರೆ ನೀವು ಅನ್ನದ ರಾಮಯ್ಯ. ಇವತ್ತು ನಿಮ್ಮನ್ನು ಪೂಜಿಸ್ತಾರೆ ಹುಡುಗರು. ಇದಕ್ಕಿಂತ ನಿಮ್ಗೇನು ಇದಿಲ್ಲ ಸರ್. ಇದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ನಿಮ್ಮ ಕೆಲವೊಂದು ಲೀಡ್ರುಗಳು ಇವರು ಮಾತು ಕಟ್ಕೊಂಡು ನನ್ನ 6 ತಿಂಗಳು ಇರ್ತೀನಿ, 5 ವರ್ಷ ನೀವೇ ಇರ್ತೀರ. ಯಾರೂ ಬರಲ್ಲ ನಿಮ್ಮ ಜಾಗಕ್ಕೆ. 5 ವರ್ಷ ನೀವು ಇರ್ತೀರ. ಒಳ್ಳೆ CM ಸಿಕ್ಕಿದ್ದಾರೆ ನಮಗೆ. ಇದನ್ನು ನಾವು ಯಾರೋ ಒಬ್ಬ ಹೇಳ್ತಾ ಇದ್ದಾನೆ, ಬುದ್ಧಿ ಇಲ್ದಾನು ಅಂದ್ಕೋಬೇಡಿ. ಮಕ್ಕಳಿಗೆ, ಕಾಲೇಜ್ ಹುಡುಗರಿಗೆ ಬಿಸಿ ಊಟ ಮಾಡಿ, ಡೊನೇಷನ್ ಫೀಸ್ಗಳಲ್ಲಿ ಬುಕ್ಕಲ್ಲಿ ಕಡಿತ ಮಾಡಿ. ನೀವು 136 ಸೀಟ್ ಬರ್ತೀರ ಮುಂದಕ್ಕೆ, ಇಲ್ಲಾಂದರೆ 36 ಸೀಟು ಬರಲ್ಲ. ಓಕೆ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.